ಈ ಕದಡಿದ ಸಲೀಲ ತಿಳಿ ಬಂದದೆ ಅನ್ನುವ ಪದ್ಯಭಾಗದ ಮುಂದಿನ ಉಳಿದ ಭಾಗವನ್ನು ನೋಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಸೂರ್ಯನಿಗೆ ಯಾವ ರೀತಿ ಕತ್ತಲ ಆವರಿಸಿಕೊಂಡು ಮತ್ತೆ ಆತ ಬೆಳಕನ್ನ ನೀಡ್ತಾನೋ ಅದೇ ತರಹ ಇಲ್ಲಿ ರಾವಣನ ಮನಸ್ಸು ಕೂಡ ಆ ಒಂದು ದುಷ್ಟ ವಿಚಾರಕ್ಕೆ ಅಣಿಯಾಗಿ ಮತ್ತೆ ಅವನು ಉತ್ತಮನಾಗ್ತಾನೆ ಅನ್ನುವಂತ ಆ ಒಂದು ಸಂದರ್ಭವನ್ನು ಇಟ್ಕೊಂಡು ಕವಿ ವ್ಯಕ್ತಪಡಿಸಿರುವಂತಹ ಒಂದು ಪದ್ಯದ ವಿಚಾರವನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದೀವಿ. ಇಲ್ಲಿ ಈಗ ಏನಾಗ್ತತಿ ಅಂದ್ರೆ ಅಂತೂ ಮನದೊಳಗೆ ಇಲ್ಲಿ ಹೇಳ್ತಾರೆ ಏನದು, ಅಂತೂ ಮನದೊಳಗೊಗೆದ ಕಾರುಣ್ಯ ರಸಮೆ ಸೀತೆಯೊಳಾದ ಅನುರಕ್ತತೆಯಂ ಕರ್ಚಿ ಕಳೆಯುವುದು ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಸಜ್ಜನ ಕಿಂತಿಂತೆಂದಂ ಅನ್ನುವಂತ ಮಾತು ಬರುತ್ತೆ. ಯಾರೋ ಸೀತೆಯ ಬಗ್ಗೆ ಅವನು ಅನುರಕ್ತತೆಯನ್ನು ಪಡ್ಕೊಂಡ, ಹೌದಾ? ಒಂದು ರೀತಿ ವೈರಾಗ್ಯ ಮನೋಭಾವ ಅವನಲ್ಲಿ ಬಂತು, ಅನುರಕ್ತತೆಯನ್ನ ಆತ ಪಡ್ಕೊಂಡ. ಅಂದ್ರೆ ಆ ಸೀತೆಯಲ್ಲಿ ಇರುವಂತಹ ಅವನ ವ್ಯಾಮೋಹತನ ಏನಾಗ್ಬಿಡ್ತು, ಕಳಚಿ ಹೋಯಿತು. ನಂತರ ಅವಳು ಹೇಳಿದಳು ಏನು, ಇಲ್ಲಿ ನೀನೇನ್ ಮಾಡ್ಬೇಕಾಗ್ತತಿ, ರಾಮ ಜೀವಂತ ಇರುವವರೆಗೂ, ಹೌದಾ, ಅವನು ಯುದ್ಧ ಭೂಮಿ ಒಳಗೆ ಮಡಿಯವರೆಗೂ ನೀನ್ ನನ್ನ ಹತ್ರ ಬರುವಂತಿಲ್ಲ ಅನ್ನೋ ವಿಚಾರವನ್ನು ಹೇಳಿದ್ರಲ್ಲ. ಹಿಂಗಾಗಿ ಅವನಲ್ಲಿ ಒಂದು ಕರುಣೆ ಅನ್ನುವಂಥದ್ದು ಇಟ್ಕೊಳ್ತು, ಅನುಕಂಪ ಅನ್ನುವಂಥದ್ದು ಇಟ್ಕೊಳ್ತು. ಈ ತರನಾಗಿರುವಂತ ಅವನ ಸ್ಥಿತಿ ಏನಾಯ್ತು ಅಂದ್ರೆ ಸೀತೆಯೊಳಗೆ ಅನುರಕ್ತತೆಯನ್ನ ಪಡ್ಕೊಂಡ. ಅನುರಕ್ತತೆಯನ್ನ ಪಡ್ಕೊಂಡು ತನ್ನ ಏನು ಆ ವಿಚಾರ ಇತ್ತಲ್ಲ, ಸ್ವಭಾವ ಇತ್ತಲ್ಲ, ಅದು ಎಲ್ಲವೂ ಕಳ್ಕೊಂಡು ಹೋಯ್ತು. ಏನು ಖರ್ಚಿ ಕಳೆಯುವುದು ಅನ್ನುವಂಥದ್ದಂದ್ರೆ ಕಳ್ಕೊಂಡ್ ಬಿಡ್ತು, ಎಲ್ಲವನ್ನ ಅದನ್ನು ಬಿಟ್ಟುಬಿಟ್ಟ. ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯ ತಾನೇ ತನ್ನ ಸ್ವಭಾವವನ್ನ ಅರಿತುಕೊಳ್ತಾನೆ, ತನ್ನ ಸ್ವಭಾವದ ಬಗ್ಗೆ ತಾನೇ ಅರಿತುಕೊಳ್ತಾನೆ. ಅರಿತುಕೊಂಡು ಹೇಳ್ತಾನೆ ಏನು, ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯ ತನ್ನಿಂದ ತಾನೇ ಸ್ವತಃ ವಿಚಾರ ಮಾಡ್ಕೊಳ್ತಾನೆ. ಆಪ್ತ ಪುರುಷ ಸಜ್ಜನ ಇಂತೆಂದಂ, ತಾನೇ ಸ್ವತಃ ತನ್ನ ಆಪ್ತ ಪುರುಷರಿದ್ರಲ್ಲ, ಆಪ್ತ ಪುರುಷರು ಅಂದ್ರೆ ಯಾರು, ಆಪ್ತ ವರ್ಗದವರು, ಹೌದಾ, ಅವರಲ್ಲಿ ಹೇಳ್ಕೊಳ್ಳುವಂಥದ್ದು ಏನ್ ಹೇಳ್ಕೊಳ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಮುಂದಿಂದು ಗುಣ ಪರಿಪಾಲನಾರ್ಥನಂ, ಹೌದಾ, ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೊಳಿದಳ್ ಇಲ್ಲ ಭವ್ಯ ಭೂಷಣ ವಸನಾಂಗ ರಾಗಮಂ ವಲ್ಲದೆ ಕೇಚ ರಾಜ ಲಕ್ಷ್ಮಿಯಂ ತೃಣಸಮಾನಂ ಆಗೆ ಭಾವಿಸಿದಳ್ ಈ ಸತಿಯುಂ ಮೊದಲಾಗೆ ಪೌರುಷ ಪ್ರಣಯಿನಿತಿಂ ಅಪೇಕ್ಷಿಸುವೆನೆ ಗುಣಹಾನಿಯನ್ನ ಪಾಪತಿಂ. ಹೇಳ್ತಾ ಏನದು, ಗುಣ ಪರಿಪಾಲನಾರ್ಥಂ ಯನಗಂ, ಅವನಲ್ಲಿ ಆಗುವಂತ ಆ ಬದಲಾವಣೆಯನ್ನ, ಅವನ ಗುಣ ಬದಲಾವಣೆ ಆಯ್ತು, ಅವನಲ್ಲಿ ಭಾವನೆ ಬದಲಾವಣೆ ಆಯ್ತು, ತನ್ನಲ್ಲಿ ಆ ಗುಣ ಪರಿಪಾಲನೆ ಮಾಡ್ಕೊಂಡ, ಅಥವಾ ತನ್ನ ಭಾವನೆ ಬದಲಾವಣೆ ಆಯ್ತು. ಹೇಳ್ತಾನೆ ಏನದು, ಗುಣ ಪರಿಪಾಲನಾರ್ಥನಂ ಎನಗಂ ಬಗೆದೊಳಿದಳ್ ಇಲ್ಲ, ಅವನಲ್ಲಿ ಆ ಭಾವನೆ ಇಲ್ಲ ಅನ್ನುವಂಥದ್ದು, ಅವನಲ್ಲಿ ಆ ಭಾವನೆ ಇಲ್ಲ. ಬಗೆದೊಳಿದಿಲ್ಲ ದಿವ್ಯ ಭೂಷಣವ, ಹೇಳ್ತಾರೆ ಇಲ್ಲಿ ಏನು, ದಿವ್ಯ ಭೂಷಣವ ಅಂಗರಾಗಮಂ ಅನ್ನುವಂಥದ್ದು. ಅಂಗರಾಗಮಂ ಅನ್ನುವಂಥ ಮಾತು ಇಲ್ಲಿ ಬರುವಂಥದ್ದು ಏನಂದ್ರೆ ಶ್ರೇಷ್ಠವಾದ ಆಭರಣ ವಸ್ತ್ರ ದೇಹ ಅಥವಾ ಮೈಕಾಂತಿ ಅಂತ ಹೇಳ್ತೀವಲ್ಲ, ಆ ತರ ಅವನ್ನೆಲ್ಲ ಬೇಡ ಅಂದಿರುವಂಥದ್ದು ಯಾರೋ ಸೀತೆ, ಹೌದಾ. ಅವನು ತನ್ನ ಮನಸ್ಸಿನೊಳಗ ತಾನೇ ವಿಚಾರ ಮಾಡ್ಕೊಳಕತ್ತ ಏನು ಅಂದ್ರೆ, ಸೀತೆ ನನ್ನಲ್ಲಿರುವಂತ ಯಾವುದು ಆಭರಣ ಆಗಿರುವಂಥದ್ದು, ವಸ್ತ್ರ ಅನ್ನುವಂಥದ್ದು,
ಪ್ರೀತಿ ಎನ್ನುವಂಥದ್ದು, ದೇಹದ ಕಾಂತಿ ಎನ್ನುವಂಥದ್ದು, ಇವುಗಳನ್ನೆಲ್ಲ ಅವಳು ತ್ಯಜಿಸಿರುವಂಥದ್ದು. ಒಲ್ಲದೆ ಅನ್ನುವಂಥ ಮಾತು ಬರುತ್ತೆ ನೋಡಲ್ಲಿ. ದಿವ್ಯ ಭೂಷಣ ವಸನಾಂಗ ರಾಗಮಂ ವನ್ನೊಲ್ಲದೆ, ಈ ಎಲ್ಲವನ್ನ ಅವಳು ಒಲ್ಲೆತ್ ಹೇಳಿದ್ರು. ಏನೇನಂದ್ರೆ ಶ್ರೇಷ್ಠವಾದಂತ ಆಭರಣ, ವಸ್ತ್ರ, ಅವನ ಮೈಕಾಂತಿ, ಅವನ ದೇಹ, ಈ ರೀತಿ ಅವನ ಪ್ರೀತಿ, ಈ ಎಲ್ಲವನ್ನ ಒಲ್ಲೆತ್ ಹೇಳಿದಳು. ಕೇಚರಾಜ ಲಕ್ಷ್ಮಿಯಂ ಅನ್ನುವಂಥದ್ದು, ಕೇಚರಾಜರ ಲಕ್ಷ್ಮಿ ಅನ್ನುವಂಥದ್ದನ್ನು, ಅಂದ್ರೆ ಇಡೀ ಆ ಕೇಚರ ರಾಜ್ಯದ ಲಕ್ಷ್ಮಿ ಆಗುವಂತ ಸ್ಥಾನ, ಅಂದ್ರೆ ಆ ರಾವಣನ ಅಧಿಕಾರವನ್ನು ಪೂರ್ತಿ ಅವಳು ಪಡೆಯುವಂಥದ್ದು ಕೂಡ ಆಗಿತ್ತು. ಜೊತೆಗೆ ಎಲ್ಲವನ್ನ ಅನುಭವಿಸಬಹುದಾಗಿತ್ತು. ಆದ್ರೆ ಅದನ್ನು ಕೂಡ, ರಾಜಲಕ್ಷ್ಮಿಯನ್ನು ಕೂಡ ಅವಳು ಏನ್ ಮಾಡಿದ್ರು, ಒಲ್ಲೆ ಅಂತ ಹೇಳಿದ್ರು. ಹೇಳ್ತಾಳೆ, ಕೇಚರಾಜ ಲಕ್ಷ್ಮಿಯಂ ತೃಣ ಸಮಾನಗೆ, ತೃಣ ಸಮಾನ ಅಂದ್ರ ಹುಲ್ಲಿನ ಸಮಾನವಾಗಿ ಕಂಡ್ಳು. ತೃಣ ಸಮಾನಂ ಹಾಗೆ ಭಾವಿಸಿದಳು. ಅವಳು ಏನ್ ಮಾಡಿದಳು, ಹುಲ್ಲಿಗೆ ಸಮಾನವಾಗಿ ಕಂಡ್ಳು. ಹುಲ್ಲಿಗೆ ಸಮಾನವಾಗಿ ಆ ಕೇಚರಾಜ ಲಕ್ಷ್ಮಿ ಆಗಿರ್ಬೋದು, ಅವನ ಭವ್ಯವಾದಂತ ಆಭರಣ ಒಡವೆ ವಸ್ತ್ರಗಳಾಗಿರ್ಬೋದು, ಅವನ ದೇಹ ಕಾಂತಿ ಆಗಿರ್ಬೋದು, ಅವನ ಪ್ರೀತಿ ಆಗಿರ್ಬೋದು, ಈ ಎಲ್ಲವನ್ನ ಏನ್ ಮಾಡ್ತಾಳೆ, ತ್ಯಜಿಸ್ತಾಳೆ. ಅವನ್ನೆಲ್ಲವನ್ನ ತೃಣ ಸಮಾನವಾಗಿ ಕಾಣ್ತಾಳೆ. ಈ ರೀತಿ ಅವಳು ಭಾವಿಸಿದಳು. ಈ ಸತಿಯುಂ, ಯಾರು, ಈ ಸೀತೆಯು ಆ ರೀತಿ ಭಾವಿಸಿದಳು. ಮೊದಲಾಗೆ ಪೌರುಷ ಪ್ರಣಯಿ ಎನಿತಿಂ ಅನ್ನುವಂತ ಮಾತು ಹೇಳ್ತಾ, ಏನದು, ಮೊದಲಾಗೆ, ಹೌದಾ, ಮೊದಲಾಗೆ ಪೌರುಷ ಪ್ರಣಯಿನ್ ಇಂತ ಅಪೇಕ್ಷಿಸುವೆನೆ. ಹೌದಾ, ನಾನು ಪೌರುಷದಿಂದ ಈ ಪ್ರೀತಿಯನ್ನ ಅಪೇಕ್ಷಿಸ್ತಾ ಇದ್ದೆ ನಾನು. ಹೌದಾ, ಅವನೇನು ಮೊದಲಿಗೆ ಅವನಲ್ಲಿ ಪ್ರೀತಿ ಇತ್ತು ಅನ್ನುವಂಥದ್ದನ್ನು, ಕೊನೆಯಲ್ಲಿ ಅಂದ್ರೆ ಬರ್ತಾ ಏನನ್ನಿಸ್ತು, ತನ್ನ ಬಗ್ಗೆ ತಾನೇ ಒಂದು ರೀತಿಯಾದಂತ ಪ್ರತಿಷ್ಠತೆಯನ್ನು ಗುರುತಿಸ್ಕೊಳ್ಳುವಂಥದ್ದು, ತನ್ನ ಒಂದು ಶಕ್ತಿಯ ಬಗ್ಗೆ ಹೇಳ್ಕೊಳ್ಳುವಂಥದ್ದು. ನನಗ ಆ ವಿದ್ಯಾದೇವತೆ ಒಲ್ದೈತಿ, ನಿನ್ನ ಏನ್ ಮಾಡಿ ನಾನು ಏನ್ ಪಡ್ಕೋಬಹುದು, ಸಾಧ್ಯ ಇರ್ಲಾರ್ದನ್ನ ಸಾಧ್ಯ ಮಾಡುವಂತ ಒಂದು ಶಕ್ತಿ ನನಗೆ ದೊರಕಿದೆ, ಅದನ್ನ ನಾನು ಪಡೆಯಬಹುದು ಅನ್ನುವಂತ ವಿಚಾರ, ಎಲ್ಲವೂ ಅವನಲ್ಲಿ ಇರುವಂತ ಪೌರುಷತೆ ಅನ್ನುವಂಥದ್ದು ಇತ್ತಲ್ಲ, ಅದರಿಂದ ಪ್ರೀತಿಯನ್ನ ಪಡೆಯಕ್ ಆಗೋದಿಲ್ಲ, ಅಥವಾ ನಾನು ಅದರಿಂದ ಪ್ರೀತಿಯನ್ನ ಪಡಿಬೇಕಂತ ಹೇಳಿ ಅಪೇಕ್ಷಿಸಿದೇನು ಹೇಳ್ತಾನಲ್ಲ. ನಾನು ಈ ರೀತಿ ಅದನ್ನ ಪ್ರೀತಿಯನ್ನು ಪಡೆಯಕ್ ನಾನು ಅಪೇಕ್ಷೆ ಮಾಡಿದ್ನಲ್ಲ. ಗುಣಹಾನಿಯನ್ನ ಪಾಪದಿಂ, ಈ ರೀತಿ ನಾನು ನನ್ನ ಪೌರುಷದಿಂದಲೇ ಅದನ್ನ ಆ ಪ್ರೀತಿಯನ್ನ ಪಡ್ಕೋಬಹುದು ಅಂತ ಅನ್ಕೊಂಡೆಲ್ಲ. ಹಿಂಗಾಗಿ ನಾನು ನನ್ನ ಗುಣಹಾನಿಯನ್ನ ಮಾಡ್ಕೊಂಡೆ, ಇದೇ ನನ್ಗ ಪಾಪ ಹತ್ತು ಅಥವಾ ಪಾಪದಿಂದ ಕೂಡ್ತು ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾನೆ. ಹೌದಾ, ಏನದು, ನಾನೇನ್ ಅನ್ಕೊಂಡಿದ್ದೆ, ಪೌರುಷದಿಂದ, ಹೌದಾ, ನನ್ನ ಒಂದು ಆಸ್ತಿ ಅಂತಸ್ತು, ನನ್ನ ದೇಹ ಕಾಂತಿ, ನನ್ನ ಸೌಂದರ್ಯ, ನನ್ನ ಆಭರಣ, ನನ್ನ ಈ ಪ್ರೀತಿಯಿಂದ ಅವಳು ಒಪ್ಕೊಳ್ತಾಳ ಅಂತ ಅನ್ಕೊಂಡಿದ್ದೆ. ಆ ಒಂದು ಪೌರುಷತ್ವ ನನ್ನಲ್ಲಿತ್ತು. ಆ ಪೌರುಷ ಪ್ರಣಯಿನ್ ಇಂತ ಅಪೇಕ್ಷಿಸುವೇನೆ ಅನ್ನುವಂಥದ್ದನ್ನು, ಈ ರೀತಿ ನಾನು ಪೌರುಷದಿಂದ ಪ್ರೀತಿಯನ್ನು ಅಪೇಕ್ಷಿಸಿದರೆ ಅದು ಸಿಗೋದಿಲ್ಲ ಅನ್ನುವಂಥದ್ದನ್ನು. ಹೌದಾ, ನಾವು ಸಾಮಾನ್ಯವಾಗಿ ಕಂಡ್ಕೊಳ್ಳುವಂಥದ್ದು, ಪ್ರೀತಿಗೆ ಕಣ್ಣಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಆ ತರಹದ ರೀತಿ ಒಳಗು. ಹೌದಾ, ಅಂದ್ರೆ ಏನೋ ನಾನು ಒಪ್ಕೋಬಹುದು ಅನ್ನುವಂಥ ವಿಚಾರ ಆತನಲ್ಲಿ ಇತ್ತು. ಆದ್ರೆ ಹಿಂಗ್ ನಾನು ಪೌರುಷದಿಂದ ಪ್ರೀತಿ ಪಡಿತೀನಿ ಅನ್ನೋಂಥ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ನಲ್ಲ, ಇದರಿಂದ ನನಗೆ ಏನಾಗ್ಬಿಡ್ತು, ಗುಣಹಾನಿ ಆಯ್ತು, ನನಗ ಈ ಪಾಪ ತೊಟ್ಕೊಳ್ತು ಅನ್ನುವಂತ ವಿಚಾರವನ್ನ ಈ ಪದ್ಯದಲ್ಲಿ ಯಾರೋ ರಾವಣ ವ್ಯಕ್ತಪಡಿಸ್ತಾನೆ. ಪ್ರೀತಿ ಅನ್ನುವಂಥದ್ದು ಕೇವಲ ಪೌರುಷದಿಂದನೋ ಅಥವಾ ಆಸ್ತಿ ಅಂತಸ್ತಿಂದ ಪಡ್ಕೊಳ್ಳುವಂಥದ್ದಲ್ಲ. ಹೌದಾ, ಆ ವಿಚಾರವನ್ನು ಕೂಡ ಇಲ್ಲಿ ಅನ್ಕೊಳ್ತಾನೆ ಅನ್ನುವಂಥದ್ದು. ಇಷ್ಟ ಅಲ್ಲದ ಮಾತು ಮುಂದೆ ಹೇಳ್ತಾನೆ. ಏನ್ ಹೇಳ್ತಾನಂದ್ರೆ, ಇವರಂ ಪ್ರಾಣಪ್ರಿಯರ್, ಹೌದಾ, ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ವಶಮೆ ನೆವಮನೆ ಕಂದರ್ಪ ವಿಮೋಹದಿಂದಗಲ್ಚಿದೆ. ಹೇಳ್ತಾರ, ಅದೇನದು, ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ವಶಮೆ ನೆವಂ ಎನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ. ಎನ್ನ ಅವಿವೇಕಿ ಎನ್ನ ಕುಲದ ಪೆಂಪ ಅಳಿವಿಗೆನಂ ಅನ್ನುವಂತ ಮಾತಿನಲ್ಲಿ ಹೇಳ್ತಾನೆ. ಪಾಪ ಅವನು ಹೇಳ್ಕೊಳ್ಳುವಂಥದ್ದು ರೀತಿ ನೋಡಿದ್ರೆ ಎಲ್ಲಿ ಕವಿ ನಾಗಚಂದ್ರ ಬಹಳ ದುಃಖದ ಒಂದು ಸ್ಥಿತಿಯನ್ನ ಇಲ್ಲಿ ವ್ಯಕ್ತಪಡಿಸ್ತಾನೆ. ಅವನು ತಾನು ಪಶ್ಚಾತ್ತಾಪ ಪಡುವಂಥದ್ದು,
ಈ ತರ ಇರುವಂತವ್ರನ್ನ, ಇಷ್ಟು ಚೆನ್ನಾಗಿರುವಂತವ್ರನ್ನ, ಪ್ರೀತಿಯಿಂದ ಕಾಣ್ತಿರುವಂತವ್ರು, ತಮ್ಮ ಆ ಒಲುಮೆಯಲ್ಲಿ ಇರುವಂತ ಇವರನ್ನ ನಾನೇನ್ ಮಾಡ್ಬಿಟ್ಟೆ, ಅಗಲಿಸಿ ಅವರನ್ನ ಅಗಲಿಸಿ, ನನ್ನ ಅವಿವೇಕಿತನದಿಂದ ಅಗಲಿಸಿ, ನನ್ನ ಕುಲದ, ಹೌದಾ, ನನ್ನ ಹಿರಿಮೆಯ ಏನು ಪೆಂಪು ಅನ್ನುವಂಥದ್ದು ಹಿರಿಮೆ, ಕುಲದ ಹಿರಿಮೆಗೆ, ಅಳಿವಿಗೆ ನಾನು ಕಾರಣ ಆಗ್ಬಿಟ್ಟೆ ಅನ್ನುವಂತ ಮಾತನ್ನ ತಾನು ಹೇಳ್ಕೊಳ್ತಾನೆ. ಇವರು ಅಂದ್ರೆ ಸೀತೆ ಮತ್ತು ರಾಮ. ಇವರಂ ಪ್ರಾಣಪ್ರಿಯರಂ, ಹೌದಾ, ಕೇವಲ ಆಸ್ತಿ ಅಂತಸ್ತಿಗೆ ಪ್ರೀತಿಸಿರುವಂತರಲ್ಲ ಇವರು ಪ್ರಾಣ ಪ್ರೀತಿಯನ್ನ ಅನ್ಕೊಂಡಿರುವಂತ ರೀತಿ ಒಳಗ, ಅಂದ್ರೆ ಆ ಪ್ರೀತಿನೇ ಪ್ರಾಣ ಅನ್ಕೊಂಡಿರುವಂತವ್ರು ಇವರು, ಹೌದಾ. ಪ್ರಾಣ ಪ್ರಿಯರಂ, ಬಹಳ ಬಹಳ ಪ್ರೀತಿ ಮಾಡ್ತಾ ಇರುವಂತವ್ರು, ಹೌದಾ, ಬಹಳ ಪ್ರೀತಿ ಮಾಡ್ತಾ ಇರುವಂತವ್ರು. ಇವರಲ್ಲಿ ಯಾವುದೇ ದ್ವಂದ್ವಗಳಿಲ್ಲದೇನೆ ನೆವ ಇಟ್ಕೊಂಡು ಪ್ರೀತಿ ಮಾಡ್ತಿರುವಂತವ್ರಲ್ಲ, ನೆವ ಇಟ್ಕೊಂಡು ಪ್ರೀತಿ ಮಾಡ್ತಾ ಇರುವಂತವ್ರಲ್ಲ. ಇವರು ಪ್ರೀತಿನೇ ಪ್ರಾಣ ಅಥವಾ ಪ್ರಾಣನ ಪ್ರೀತಿ ಅನ್ನುವಂತ ರೀತಿ ಒಳಗ ಪ್ರೀತಿಸಿರುವಂತವ್ರು. ಇವರು ಒಂದು ಆ ಭಾವವನ್ನು ಹೊಂದಿರುವಂತವ್ರು. ಹಿಂಗಾಗಿ ಇಂಥವ್ರನ್ನ ನಾನು ಏನ್ ಮಾಡಿದೆ, ಅಗಲಿಸಿದ್ನಲ್ಲ ಅನ್ನುವಂತ ಮಾತನಲ್ಲಿ ಹೇಳ್ತಾನೆ. ಇವರಂ ಪ್ರಾಣ ಪ್ರಿಯರಂ ನೆವಮ್ಮಿಲ್ಲದೆ, ಏನು ನೆಪ ಇರ್ಲಾರ್ದೇನೆ, ಒಂದು ನೆಪ ಇಟ್ಕೊಂಡು ಅನ್ನುವಂಥದ್ದನ್ನು, ಹೌದಾ. ಈಗ ಆಧುನಿಕ ಕಾಲದೊಳಗ ನೋಡ್ಬೇಕಾದ್ರೆ ಪ್ರೀತಿ ಅನ್ನುವಂಥದ್ದು ಕೇವಲ ಬಾಹ್ಯ ಆಡಂಬರ ಬದುಕನ್ನ ಇಟ್ಕೊಂಡು ಪ್ರೀತಿ ಹುಟ್ಟತಾ ಇದೆ ವಿನಃ ಆತನ ಮನಸ್ಸಿನ ಅಂತರಾತ್ಮಕ್ಕೆ ಇಳಿದು ಪ್ರೀತಿ ಹುಟ್ಟತಾ ಇಲ್ಲ, ಹೌದಾ. ಕೇವಲ ಹಣ ಆಸ್ತಿಗೋಸ್ಕರ ಪ್ರೀತಿ ಹುಟ್ಟುವಂಥದ್ದು. ಆ ಒಂದು ನೆಲೆಯನ್ನು ನಾವು ಇಲ್ಲಿ ನೋಡ್ಕೋಬೇಕಾದ್ರೆ ಅಲ್ಲಿ ರಾವಣ ಹೇಳ್ತಾನೆ, ಇವರು ಪ್ರಾಣಪ್ರಿಯರಂ, ಇವರು ಪ್ರಾಣಪ್ರಿಯರು, ಯಾವುದು ನೆವ ಇಲ್ಲದನೆ ಪ್ರೀತಿಸಿರುವಂತವ್ರು ಇವರು. ಹೇಳ್ತಾನೆ, ನೆವಮಿಲ್ಲದೆ ಕರ್ಮ ವಶಮೆ ನೆವಮೆಂದು, ಹೌದಾ. ಈ ರೀತಿ ಆ ಪ್ರೀತಿ ಮಾಡುವಂಥದ್ದೇ ಒಂದು ಆರಾಧ್ಯತೆ ಅನ್ನುವಂಥದ್ದು, ಅವರನ್ನ ಆ ಕಾಣ್ತಿರುವಂತ ರೀತಿ, ಅವ್ರು ಬದುಕ್ತಿರುವಂತ ರೀತಿ ಅನ್ನುವಂಥದ್ದು ಏನು, ಇದೇ ಕರ್ಮವಶದಿಂದ ಕೂಡಿರುವಂಥದ್ದು. ನೆವಮನೆಂ, ಹೌದಾ, ನೆವಂ ಏನೇ, ನೆವಮೇ ಇಲ್ಲ ಅನ್ನುವಂಥದ್ದು, ನೆವನೇ ಇಲ್ಲ, ಯಾವುದೋ ಕಾರಣ ಇಟ್ಕೊಂಡು ಏನೋ ಸುಮ್ಮನೆ ಪ್ರೀತಿಸ್ಬೇಕು ಅಂತ ಪ್ರೀತಿಸಿಲ್ಲ ಅವರು, ಅಷ್ಟು ಪ್ರಾಣ ಪ್ರಿಯರಾಗಿರುವಂತವ್ರು. ಕಂದರ್ಪ, ಕಂದರ್ಪ ಅಂದ್ರೆ ಆ ತರ ಇರುವಂತವ್ರನ್ನ ಹೇಳ್ತಾನೆ, ಏನದು, ಕಂದರ್ಪ ವಿಮೋಹ, ಕಾಮಾಸಕ್ತಿ ಇಲ್ಲದೆ ಇರುವಂತವ್ರು. ಕಂದರ್ಪ ವಿಮೋಹದಿಂದ ಅಗಲ್ಚಿದೆ, ಹೌದಾ. ಇವರು ತನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಏನದು, ನಾನು ಕಾಮಾಸಕ್ತಿಯಿಂದ ಇವರನ್ನ ಏನ್ ಮಾಡಿದೆ, ಅಗಲಿಸಿದೆ. ಕಂದರ್ಪ ವಿಮೋಹದಿಂದ ಅಗಲ್ಚಿದೆ, ನಾನೇನ್ ಮಾಡಿದೆ, ಕಾಮೋಹದಿಂದಾಗಿ, ಕಾಮ ಆಸಕ್ತಿಯಿಂದಾಗಿ, ಕಾಮದಿಂದಾಗಿ ನಾನೇನ್ ಮಾಡಿದೆ, ಇವರನ್ನ ಅಗಲಿಸಿದೆ. ಎನ್ನ ಅವಿವೇಕಿಯನ್ನ ಕುಲದ ಪೆಂಪ ಅರಿವಿಗೆ ನಮ್ಮನು ಅಂತ ಮಾತನಲ್ಲಿ ಹೇಳ್ತಾನೆ ಅನ್ನುವಂಥದ್ದು. ನನ್ನ ಅವಿವೇಕತನದಿಂದ ನಾನು ಏನ್ ಮಾಡ್ಬಿಟ್ಟೆ, ಈ ಕಾಮದಾಸೆಯಿಂದ, ನನ್ನ ಅವಿವೇಕತನದಿಂದ ನನ್ನ ಕುಲದ ಹಿರಿಮೆಯನ್ನ, ನಾನು ನನ್ನ ಕುಲದ ಹಿರಿಮೆಯನ್ನ ಏನ್ ಮಾಡಿದೀನಿ, ಅಳಿದು ಬಿಟ್ಟೆ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾನೆ. ನನ್ನ ಇಡೀ ನಾವು ಒಂದು ತಪಸ್ಸನ್ನು ಆಚರಿಸಿಕೊಂಡು ಬಂದಿರುವಂಥದ್ದು, ಅಥವಾ ಪರಾಂಗಣ ವಿರತಿ ಅನ್ನುವಂಥದ್ದನ್ನ ಆಚರಣೆ ಮಾಡ್ಕೊಂಡ್ ಬಂದಿರುವಂಥದ್ದು. ರಾವಣ ಅಂದ್ರೆ ಒಂದು ರೀತಿ ಸ್ತ್ರೀ ವ್ಯಾಮೋಹಿ ಅಲ್ಲ ಅನ್ನುವಂಥ ರೀತಿ ಒಳಗ ಅವು ತನ್ನ ಇಡೀ ಜೀವಮಾನವನ್ನ ಏನು ಇಟ್ಕೊಂಡು ಬಂದಿದ್ನಲ್ಲ, ಅದು ಎಲ್ಲವೂ ಈ ರೀತಿ ಮಾಡಿ ನನ್ನ ಅವಿವೇಕತನದಿಂದ, ನನ್ನ ಈ ಕಾಮಾಸಕ್ತಿಯಿಂದಾಗಿ ಏನಾಗ್ಬಿಡ್ತು, ನನ್ನ ಕುಲದ ಹಿರಿಮೆಯನ್ನ ಹಾಳಾಗೋಯ್ತು, ಕಳ್ಕೊಂಡ್ಬಿಡ್ತು ಅನ್ನುವಂತ ಮಾತನ್ನ ಅಲ್ಲಿ ಈ ಪದ್ಯದಲ್ಲಿ ಆತ ವ್ಯಕ್ತಪಡಿಸ್ತಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ರಾಮನಿಗ್ ಅಗಲ್ಚಿ ತಂದಾನ್, ಹೇಳ್ತಾನೆ ಏನದು, ರಾಮನಿಗ್ ಅಗಲ್ಚಿ ತಂದನಾನ್ ಈ ಮಾನಿನಿಗಿನಿತು ದುಃಖಮಂ ಪುಟ್ಟಿಸಿದೆಂ. ಕಾಮ ವ್ಯಾಮೋಹದಿನ ಆಶಾ ಮುಖಮಂ ಪುದಿಯೇ ದುರ್ಯಶ ಪಟಹರವಂ ಅನ್ನುವಂತ ಮಾತು, ಹೌದಾ. ಇಲ್ಲಿ ಹಿಂದಿನ ಪದ್ಯದೊಳಗೆ ಏನ್ ಹೇಳಿದ, ಇವರು ಬಹಳ ಪ್ರಾಣಪ್ರಿಯರಾಗಿದ್ರು, ಇವರು ಯಾವುದೇ ಕಾರಣವನ್ನು ಇಟ್ಕೊಂಡು ಪ್ರೀತಿ ಮಾಡುವಂತವ್ರಲ್ಲ, ನಿಜ ಜೀವನದಲ್ಲಿ ಪ್ರೀತಿಗೆ ಒಂದು ಬೆಲೆಯನ್ನ ಕೊಟ್ಟಂತವ್ರು ಇವರು. ಅಷ್ಟೊಂದು ಅನುರಕ್ತತೆಯಿಂದ ಅವರು ಪ್ರೀತಿಯನ್ನ ಮಾಡಿರುವಂತವ್ರು, ಕರ್ಮವಶವನ್ನು ಇಟ್ಕೊಂಡು ಮಾಡಿರುವಂತವ್ರು. ಕರ್ಮ ಏನೋ
ಕಾಟಾಚಾರಕ್ಕೆ ಪ್ರೀತಿ ಮಾಡಿರುವಂತವ್ರಲ್ಲ ಇವರು. ಆ ಒಂದು ಪ್ರೀತಿನೇ ಪ್ರಾಣನೇ ಪ್ರೀತಿ ಅನ್ನುವಂತ ರೀತಿ ಒಳಗ ಪ್ರೀತಿಸುವಂತವ್ರು. ಈ ರೀತಿ ಇರುವಂತವ್ರನ್ನ ನಾನು ಏನ್ ಮಾಡ್ಬಿಟ್ಟೆ, ಅಗಲಿಸಿ ತಪ್ಪು ಮಾಡಿದೆ. ಅದೇ ಹೇಳ್ತಾನೆ, ಕಂದರ್ಪ ವಿಮೋಹದಿಂದ, ನನ್ನ ಕಾಮಾಸಕ್ತಿಯಿಂದಾಗಿ ನಾನೇನ್ ಮಾಡಿದೆ, ಇವರನ್ನ ಅಗಲಿಸಿಬಿಟ್ಟೆ ಅನ್ನುವಂತ ಆ ನೋವನ್ನ ಆತ ಅಲ್ಲಿ ವ್ಯಕ್ತಪಡಿಸ್ತಾ ಹೇಳ್ತಾನೆ. ಈ ರೀತಿಯ ನನ್ನ ಅವಿವೇಕಿತನದಿಂದ ನನ್ನ ಕುಲದ ಹಿರಿಮೆಯನ್ನ ಹೋಗ್ಬಿಡ್ತು, ನನ್ನ ಈ ವಂಶದ ಹಿರಿಮೆಯನ್ನ ಹೋಯ್ತು ಅನ್ನುವಂತ ವಿಚಾರವನ್ನ ಆತ ವ್ಯಕ್ತಪಡಿಸಿ ಮತ್ತೆ ಮುಂದುವರೆದು ಹೇಳ್ತಾನ, ರಾಮನಿಗೆ ಅಗಲ್ಚಿ, ರಾಮನಿಂದ ಏನ್ ಮಾಡಿದೆ, ಅಗಲಿಸಿದೆ. ರಾಮನಿಂದ ಅಗಲಿಸಿ ತಂದನ್ ಈ ಮಾನಿನಿಗಿನಿತು. ಮಾನಿನಿ ಅಂದ್ರೆ ಹೆಣ್ಣು ಅನ್ನುವಂಥದ್ದು, ಹೆಣ್ಮಗಳು. ಈ ಸ್ತ್ರೀ ಅಥವಾ ಹೆಣ್ಣನ್ನ ಅಥವಾ ಈ ಸೀತೆಯನ್ನ ದುಃಖಮಂ ಹುಟ್ಟಿಸಿದೆ ಅನ್ನುವಂಥದ್ದು. ಇಬ್ಬರನ್ನು ಅಗಲಿಸಿ ಏನ್ ಮಾಡಿದೆ, ನಾನು ದುಃಖವನ್ನ ಹುಟ್ಟಿಸಿದೆ. ಇಬ್ಬರನ್ನು ಅಗಲಿಸಿ ದುಃಖವನ್ನ ಹುಟ್ಟಿಸಿದೆ. ಈ ರೀತಿ ಮಾಡಿ ಒಂದು ಕಾಮ ವ್ಯಾಮೋಹದಿಂದ, ಈ ಕಾಮ ವ್ಯಾಮೋಹದಿಂದ ನಾನೇನ್ ಮಾಡಿದೆ, ಆಶಾ ಮುಖಮಂ ಪುದಿಯೇ. ಈ ಕಾಮ ವ್ಯಾಮೋಹದಿಂದ ತುಂಬಿಕೊಂಡಿರುವಂತ ನನ್ನ ಈ ಮನಸ್ಸು ಅಥವಾ ನನ್ನ ಈ ದೃಷ್ಟಿ ಏನಾಗ್ಬಿಡ್ತು, ಇಡೀ ಸೀತೆಯಲ್ಲಿ ಅಂತ ರಾಮನಲ್ಲಿ ಏನ್ ಮಾಡ್ಬಿಡ್ತು, ದುಃಖವನ್ನ ಹುಟ್ಟಿಸಿಬಿಡ್ತು ಅನ್ನುವಂತ ವಿಚಾರವನ್ನ ಹೇಳ್ಕೊಂಡು ದುರ್ಯಶ ಪಟಹರವಂ ಅನ್ನುವಂತ ಮಾತನಲ್ಲಿ ಹೇಳ್ತಾನೆ. ಯಾವ ರೀತಿ ದುರ್ ಅಂದ್ರೆ ಕೆಟ್ಟ ಯಶಸ್ಸಿನ ದಾರಿಯನ್ನು ನಾನು ಹಿಡಿಯುವಂತ ಆಯ್ತಲ್ಲ, ಕೆಟ್ಟ ಯಶಸ್ಸಿನ ಪಟವನ್ನ ಹಿಡ್ದಂಗ ಆಯ್ತಲ್ಲ ಅನ್ನುವಂತ ವಿಚಾರವನ್ನ ಆತ ಅಲ್ಲಿ ವ್ಯಕ್ತಪಡಿಸ್ತಾನೆ. ಈ ರೀತಿ ಅಂದ್ರೆ ಯಾವುದೋ ನೆಪ ಇಲ್ಲದೆ ಪ್ರೀತಿಸಿರುವಂತ ಇವರನ್ನ ನಾನು ಅಗಲಿಸಿ ಏನ್ ಮಾಡಿದೆ, ತಂದು ದುಃಖವನ್ನು ಹುಟ್ಟಿಸಿದೆ. ಆ ಕಾಮ ವ್ಯಾಮೋಹದಿಂದ ನಾನು ಆಶಾ ಮುಖಮಂ ಪುದಿಯೇ ಅಂದ್ರೆ ನನ್ನ ಇಡೀ ಆಶೆ ಅನ್ನುವಂಥದ್ದು, ಹೌದಾ, ಕಾಮಾಸಕ್ತಿಯ ಆಸೆಯನ್ನು ಇಟ್ಕೊಂಡು ನಾನು ಇಡೀ ನನ್ನ ಸ್ಥಿತಿಯನ್ನ ಈ ರೀತಿಗೆ ಬರಕ್ ಸಾಧ್ಯ ಆಯ್ತು. ನನ್ನ ಇಡೀ ನಾನು ಉಳಿಸ್ಕೊಂಡು ಬಂದಿರುವಂತ ಆ ಗೌರವ ಹಾಳಾಯ್ತು ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾನೆ ಅನ್ನುವಂಥದ್ದು. ಅದನ್ನೇ ಹೇಳ್ತಾನೆ. ಆಶಾ ಅಂದ್ರೆ ಆಸೆ, ದುರ ಅಂದ್ರೆ ಕೆಟ್ಟ, ದುರ್ ಅಂದ್ರೆ ಕೆಟ್ಟ, ಪಟಹ ಅಂದ್ರೆ ಬೇರಿ ಅನ್ನುವಂಥದ್ದು. ಈ ರೀತಿ ಒಂದು ಕೆಟ್ಟದಾಗಿರುವಂತ ಯಶಸ್ಸನ್ನ ನಾನು ಈ ರೀತಿ ಮಾಡಿ ಆ ಕಾಮಾಸಕ್ತನಾಗಿ ಈ ರೀತಿ ನನ್ನ ಮನಸ್ಸಿನ ಭಾವನೆಯಿಂದ ಕೆಟ್ಟ ವಿಚಾರದಿಂದ ನಾನೇನ್ ಮಾಡಿದೆ, ಇವರನ್ನ ಅಗಲಿಸಿದೆ, ನಾನು ಇವರಲ್ಲಿ ದುಃಖವನ್ನ ತಂದೆ. ಇಷ್ಟು ವಿಚಾರವನ್ನ ಇಲ್ಲಿ ಆತ ಹೇಳ್ಕೊಳ್ತಾನೆ. ಅಂದ್ರೆ ತನಗೇನಿತ್ತು, ಒಂದು ಕಾಮಾಸಕ್ತಿಯ ಆಸೆಯನ್ನು ಇಟ್ಕೊಂಡು ಇವರನ್ನ ಅಗಲಿಸಿ, ಇವರು ಮಹಾನ್ ಪತಿಶ್ರೇಷ್ಠವಾಗಿರುವಂತ ಒಂದು ಭಕ್ತಿಯನ್ನು ಹೊಂದಿರುವಂತವಳು, ಅವನ ಒಂದು ಯಾವುದೇ ಕರ್ಮವಶ ಇಲ್ಲದೇನೆ ಪ್ರೀತಿ ಮಾಡಿ ಜೊತೆ ಆದಂತವ್ರನ್ನ ನಾನು ಅಗಲಿಸಿ ತಂದು ಈ ರೀತಿ ಮಾಡಿದ್ನಲ್ಲ, ಈ ರೀತಿ ಅವ್ರಿಗೆ ದುಃಖ ನೀಡಿದ್ನಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಈ ಪದ್ಯದಲ್ಲಿ ಆತ ವ್ಯಕ್ತಪಡಿಸಿ ಮತ್ತೆ ಮುಂದೆ ಹೇಳ್ತಾನೆ. ಏನದು, ಎನಗೆ ವಿಭೀಷಣಂ ಹಿತಮನ್ ಆದರದಿಂದಮೆ ಪೇಳಿ ಕೇಳಿದ ಆತನನ್ ಅವಿನೀತನೆಂ ಗಜರಿ ಗರ್ಜಿಸಿ ಬೈದನು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾನ. ಏನದು, ಎನಗೆ ವಿಭೀಷಣ ಅಂದ್ರೆ ಒಂದು ಸಹೋದರ, ವಿಭೀಷಣ ಅನ್ನುವಂಥವನು, ಹೌದಾ, ವಿಭೀಷಣ ಅವನ ಸಹೋದರ. ಎನಗೆ ಸಹೋದರನಾದಂತ ವಿಭೀಷಣಂ ಹಿತಮನ್ ಆದರದಿಂದ ಮೇ ಪೇಳಿ ಅನ್ನುವಂಥದ್ದು ಅವನಿಗೆ ಹೇಳ್ತಾನ. ಅವನು ಹಿತವಾಗಿರುವಂತ ವಿಚಾರದಿಂದಲೇ ಆತನಿಗೆ ಹೇಳ್ತಾನ, ಹೌದಾ, ನೀನ್ ಮಾಡ್ತಾ ಇರುವಂತ ತಪ್ಪು ಅನ್ನುವಂಥದ್ದನ್ನು ತಿಳಿಸಿರ್ತಾನ ಅನ್ನುವಂಥದ್ದು, ಹೌದಾ. ಹಿತಮನ್ ಆದರದಿಂದಮೇ, ನನಗ ಹಿತವನ್ನು ಬಯಸುವಂತಹ ನನಗ ಒಳ್ಳೆಯದನ್ನು ಬಯಸ್ತಿರುವಂತಹ ವಿಭೀಷಣ ಏನ್ ಮಾಡಿದ, ನನಗೆ ಹೇಳಿದ. ಏನ್ ಹೇಳಿದ ಅಂದ್ರೆ ಹೇಳಿ ಕೇಳಿದಾನಂತೆ. ಹೇಳಿ ಕೇಳಿದ ಅಂದ್ರೆ ಆತನನ್ ಅವಿನಿತನೇನು ಅಂತ ಮಾತಲ್ಲಿ ಹೇಳ್ತಾನೆ ಅನ್ನುವಂಥದ್ದನ್ನು, ಹೌದಾ. ಅವಿನಿತನ ಅನ್ನುವಂತ, ಅವಿನಿತ ಅಂದ್ರೆ ಏನದು, ಅವಿನಿತ ಅಂದ್ರೆ ಅವನಿತ ಅಂದ್ರೆ
ಅವಿನೀತನ ಅಂದ್ರೆ ಸಜ್ಜನದಿಂದ ಕೂಡಿರುವಂತವನು ಅನ್ನೋಂತ ಮಾತನ್ನ ಅಲ್ಲಿ ಹೇಳ್ತಾರೆ. ಹೌದಾ? ಆ ರೀತಿ ಸಜ್ಜನದಿಂದ ಕೂಡಿರುವಂತ ಆತನು ಹೇಳ್ದ, ಏನ್ ಹೇಳಿದ, ನೀನು ಮಾಡ್ತಿರುವಂತದ್ದು ಸರಿಯಲ್ಲ ಅನ್ನುವಂತ ವಿಚಾರವನ್ನು ಹೇಳ್ತಾನ. ಅವನು ಮೊದ್ಲೇ ಹೇಳಿದಾಗ ಅದನ್ನು ಕಿವಿಗೆ ಹಾಕೊಂಡಿರುವುದಿಲ್ಲ ಇವನು. ಅಲ್ಲಿ ಹೇಳ್ತಾನ ಏನು, ಎನಗೆ ವಿಭೀಷಣಂ ಹಿತಮನ್ ಆದರದಿಂದಮೇ ಪೇಳಿ ಕೇಳಿದ ಆತನನ್ ಅವಿನೀತನಂ ಅವಿನೀತನೆಂ. ಆ ರೀತಿ ಅವನು ಸಜ್ಜನವಾಗಿ ಕೇಳಿದಲ್ಲ, ಆತನನ್ನು ನಾನು ಏನ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾನೆ ಇವನು. ವಿಧೇಯ ಭಾವದಿಂದ ಆತ ವಿಭೀಷಣ ವಿತನನ್ನು ಕೇಳ್ತಾನ ಅನ್ನುವಂಥದ್ದನ್ನು. ನೀನ್ ಮಾಡ್ತಾ ಇರೋ ತಪ್ಪು ಅನ್ನುವಂಥ ವಿಚಾರವನ್ನು ಹೇಳಿದಾಗ ಏನು ಗಜರಿ ಅನ್ನುವಂಥದ್ದು. ಗಜರಿ ಅಂದ್ರೆ ಬೆದರಿಸಿರ್ತಾನ, ಗರ್ಜಿಸಿ ಬೈದು, ಅವನು ಬೈದಿರ್ತಾನ. ಇವನು ಯಾರೋ ರಾವಣ ವಿಭೀಷಣನ್ ಬೈದಿರ್ತಾನ ಅನ್ನುವಂಥದ್ದು. ನೀನೇನ್ ಹೇಳ್ತೀಯ, ನಿನಗೇನ್ ಗೊತ್ತು ಅನ್ನುವಂಥ ರೀತಿ ಒಳಗ ಅವನು ಬೈದಿರ್ತಾನ, ಬೆದರಿಸಿರ್ತಾನ. ಗಜಿಸಿ ಬೈದನ್ ಅನುಜಾತನಂ ಅಂದ್ರೆ ಸಹೋದರನನ್ನ. ಅನುಜಾತನಂ ವಿನಯಿತನನ. ಹೌದಾ? ಈ ರೀತಿ ವಿನಯಿತನನ ಆಗಿರುವಂತ ಆತನನ್ನ ನಾನೇನ್ ಮಾಡಿದೆ, ಬೈದೆ, ಗರ್ಜಿಸಿದೆ, ಬೆದರಿಸಿದೆ. ಅರಿಯಟ್ಟಿ. ಹೌದಾ? ಅರಿಯಟ್ಟಿ ಅಂದ್ರೆ ಹೊಡೆದೋಡಿಸಿ. ನೋಡು, ಬೆದರಿಸಿದ್ದು ಅಷ್ಟೇ ಅಲ್ಲದೆ ಆತನ ನನಗ್ ಬುದ್ಧಿ ಹೇಳ್ತೀಯ ಅನ್ನೋ ರೀತಿ ಒಳಗ ಆತನನ್ನ ನಾನು ಅರಿಯಟ್ಟಿದೆ ಅನ್ನೋವಂಥದನ್ನ, ಹೊಡೆದೋಡಿಸಿದೆ ಅನ್ನೋವಂಥ ರೀತಿ ಒಳಗ ಆತನನ್ನು ಕಳಿಸಿದೆ. ದುರ್ವ್ಯಸನಿಯಂ. ಹೌದಾ? ದುರ್ವ್ಯಸನ ಕೆಟ್ಟ ಚಟವನ್ ಕಳಿದೆಯಂ. ಹೌದಾ? ಕೆಟ್ಟ ಚಟವನ್ನ ನಾನೇನ್ ಮಾಡಿದೆ, ಅಂಟಿಸ್ಕೊಂಡೆ ಅನ್ನುವಂಥದ್ದನ್ನ ರೀತಿ ಒಳಗ. ಕಳಿದೆಂ ವ್ಯಸನಾಭಿಭೂತನ್ ಅವನಂ ಅನ್ನುವಂಥದ್ದನ್ನು. ಹೌದಾ? ವ್ಯಸನಾಭಿಭೂತನಂ ಅವನಂ ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವೆ. ಈ ರೀತಿ ಆ ವಿಚಾರವನ್ನ ಇಟ್ಟುಕೊಂಡು ಮೊದಲೇ ಹೇಳಿದ, ನಾನೇನ್ ಮಾಡಿದೆ, ಅದನ್ನ ಆತನನ್ನ ಬೆದರಿಸಿದೆ, ಗರ್ಜಿಸಿದೆ, ಅವನು ಹೊಡೆದೋಡಿಸಿದೆ. ಆದ್ರೆ ಈಗ ಆ ಸ್ಥಿತಿ ಈ ನನ್ನ ಕೆಟ್ಟ ವ್ಯಸನದಿಂದಾಗಿ ಆತನ ಹೇಳಿದ್ದು ಎಷ್ಟೋ ಸರಿಯಾಗಿತ್ತು ಅನ್ನುವಂಥ ರೀತಿ ಒಳಗೆ ಆತ ಹೇಳ್ತಾನ. ಅನುರಾಗ ವೇಗದೆ. ಹೌದಾ? ಅನುರಾಗದಿಂದ ನಾನು ಹಿತ ಅಹಿತವನ್ನ ಚಿಂತಿಸಿದ್ದೇನೆ. ಯಾವುದು ಸರಿ ಯಾವುದು ಕೆಟ್ಟದ್ದು ಅನ್ನುವಂತ ವಿಚಾರವನ್ನ ಮಾಡ್ದೇನೆ ನಾನು ಈ ರೀತಿ ಮಾಡ್ಬಿಟ್ನೆ. ಏಕೆ ಮಾಡಿದ್ನೋ, ಅಥವಾ ಅವಾಗ್ಲೇ ನಾನು ಆತನ ಮಾತನ್ನು ಕೇಳಿದ್ರ ನಾನು ಈ ರೀತಿ ನನ್ನ ಕುಲದ ಹಿರಿಮೆ ಕುಂದುತ್ತಾ ಇದ್ದಿಲ್ಲ ಅನ್ನುವಂತ ವಿಚಾರವನ್ನ ಈ ಪದ್ಯದಲ್ಲಿ ಆತ ವ್ಯಕ್ತಪಡಿಸ್ತಾನೆ. ಹೌದಾ? ಆ ವಿಭೀಷಣ ಅನ್ನುವಂತ ಸಹೋದರ ಹೇಳ್ತಾನ ಅವನಿಗೆ, ನೀನು ಮಾಡ್ತಿರುವಂತದ್ದು ಅಥವಾ ನಿನ್ನ ಸ್ಥಿತಿಗೆ ಇದು ಸರಿಯಲ್ಲ ಅನ್ನುವಂತ ರೀತಿ ಒಳಗೆ ಆತ ಹೇಳ್ತಾನ. ಆತನನ್ನ ಹೊಡೆದೋಡಿಸಿ ಬೈದು ಗರ್ಜಿಸಿ ಕಳಿಸಿರ್ತಾನ. ಕಳಿಸಿ ಈಗ ಆತ ಅರಿಯಟ್ಟಿ ಅನ್ನುವಂತ ಮಾತು, ಅವನು ಹೊಡೆದೋಡಿಸಿದೆ ಅನ್ನುವಂಥದ್ದನ್ನು. ಅವನು ಹೊಡೆದೋಡಿಸಿ ಸಿಟ್ಟು ಮಾಡಿಕೊಂಡು, ನಾನು ಈ ದುರ್ವ್ಯಸನಕ್ಕೆ, ಕೆಟ್ಟ ವ್ಯಸನಕ್ಕೆ ನಾನು ಅಂಟಿಕೊಂಡೆ. ಈ ವ್ಯಸನಭೂತನಾಗಿರುವಂತ ನಾನು, ಈ ರೀತಿ ವ್ಯಾಮೋಹಿತನಾಗಿರುವಂತ ನಾನು ಅನುರಾಗ ವೇಗದೆ, ಈ ಅನುರಾಗದಲ್ಲಿ ನಾನು ಕೆಟ್ಟ ಯೋಚನೆಯಲ್ಲಿಯೇ ಯಾವುದು ಹಿತ ಯಾವುದು ಅಹಿತ ಅನ್ನುವಂತ ಚಿಂತನೆಯನ್ನೇ ಏಕೆ ಮಾಡುವ ಅನ್ನುವಂತ ರೀತಿಯೊಳಗೆ ನಾನು ಈ ರೀತಿ ಕೆಟ್ಟದಾಗಿರುವಂತ ವಿಚಾರವನ್ನ ನಾನು ಏಕೆ ಮಾಡಲಿಲ್ಲ, ಯಾವುದು ಸರಿ ಯಾವುದು ತಪ್ಪು ಅದೇ ಹೇಳ್ತಾನೆ, ಯಾವುದು ಹಿತ ಅಹಿತ ಅನ್ನುವಂಥದ್ದನ್ನು ನಾನು ಏಕೆ ಮಾಡಲಿಲ್ಲ ಅನ್ನುವಂತ ವಿಚಾರವನ್ನ ಆತ ಇಲ್ಲಿ ವ್ಯಕ್ತಪಡಿಸಿದ. ಇಷ್ಟು ಈ ರಾವಣ ತನ್ನ ಮನ ಪರಿವರ್ತನೆಯನ್ನ ಮಾಡಿಕೊಂಡ ಜೊತೆಗೆ ತನ್ನ ಹಿಂದೆ ಆಗಿರುವಂತ ಘಟನೆಗಳನ್ನ ನೆನೆಸ್ಕೊಳ್ತಾ ಇರುವಂತ ಸಂದರ್ಭವನ್ನ ನಾವಿಲ್ಲಿ ಕಂಡುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮುಂದೆ ಏನಾಗತತಿ, ಸೀತೆಯನ್ನ ಕಳಿಸ್ಕೊಡ್ತಾನೋ ಅಥವಾ ಯುದ್ಧಕ್ಕನಿ ಆಗ್ತಾನೋ ಅಥವಾ ತನ್ನ ತಪ್ಪಿನ ಅರಿವಿನಿಂದಾಗಿ ಯಾವ ಮನಸ್ಥಿತಿಯನ್ನ ಆತ ತಾಳ್ತಾನೆ ಅನ್ನುವಂತ ವಿಚಾರವನ್ನ ಮುಂದಿನ ತರಗತಿಯೊಳಗ ನೋಡೋಣ. ಧನ್ಯವಾದಗಳು.